ತಿಪ್ಪೆಗುಂಡಿಗಳಾಗ್ತಿದ್ಯಾ ಬಾಗಲಕೋಟೆ ನವನಗರದ ರಸ್ತೆಗಳು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲಂದ್ರಲ್ಲಿ ಕಸದ ರಾಶಿ, ಇಲ್ಲಿ ಹೇಳೋರೇ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಕೊಳಚೆ ಮಯ ಆಗ್ತಾ ಇದೆ ನವನಗರ. ಜಿಲ್ಲಾ ಕ್ರೀಡಾಂಗಣ ಅಕ್ಕಪಕ್ಕದಲ್ಲಿ ಕಸದ ರಾಶಿಗಳು ತುಂಬಿಕೋತಿದೆ. ಪ್ರತಿನಿತ್ಯ ಕಸ ವಿಲೇವಾರಿ ಮಾಡೋದಕ್ಕೆ ಬರೋದೇ ಇಲ್ಲ, ಕೊಳಚೆ ಮಯವಾಗಿದೆ. ಎಲ್ಲಂದ್ರಲ್ಲಿ ಕಸದ ರಾಶಿ, ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊಳಚೆ ಆಗ್ತಾ ಇದೆ. ಜಿಲ್ಲಾ ಕ್ರೀಡಾಂಗಣ ಅಕ್ಕಪಕ್ಕದಲ್ಲಿ ಕಸದ ರಾಶಿಗಳು ತುಂಬಿಕೊಂಡಿದೆ. ಪ್ರತಿನಿತ್ಯ ಕಸ ವಿಲೇವಾರಿ ಮಾಡೋದಕ್ಕೆ ಯಾರು ಬರೋದಿಲ್ಲ. ಕಸ ವಿಲೇವಾರಿ ಮಾಡುವಂತ ವಾಹನ ಕೂಡ ಅಲ್ಲಿಗೆ ಬರೋದಿಲ್ಲ. ರಸ್ತೆ ಮೇಲೆ ಕಸ ಸುರಿತಾ ಇದ್ದಾರೆ ಸ್ಥಳೀಯರು. ರಸ್ತೆಗಳು ತಿಪ್ಪೆ ಗುಂಡಿಗಳಾಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಕಸ ವಿಲೇವಾರಿ ಮಾಡೋಕೆ ವಾಹನವೇ ಬರೋದಿಲ್ಲ. ಹಾಗಿದ್ರೆ ಎಲ್ಲಿಗೆ ತಗೊಂಡು ಹಾಕ್ಬೇಕು? ಅಲ್ಲಿ ರಸ್ತೆ ಮೇಲೇನೆ ಕಸ ಸುರಿಯುವಂತ ಪರಿಸ್ಥಿತಿ ಅಲ್ಲಿನ ಸ್ಥಳೀಯರಿಗೆ ಬಂದಿದೆ. ನಗರಸಭೆ ಹಾಗೇನೆ ಬಿಟಿಡಿಎ ವತಿಯಿಂದ ಸ್ವಚ್ಛತಾ ಕಾರ್ಯ ಕೂಡ ಇಲ್ಲ. ಪರದಾಡ್ತಿದ್ದಾರೆ ಸ್ಥಳೀಯರು. ಅಲ್ಲೇ ರಸ್ತೆಯಲ್ಲೇನೆ ಕಸವನ್ನ ಹಾಕೊಂಡು ಅಲ್ಲೇ ಓಡಾಡ್ಕೊಂಡು ಆ ಗಬ್ಬು ವಾಸನೆಯಲ್ಲಿ ಇಂಥ ಪರಿಸ್ಥಿತಿ ಅಲ್ಲಿನ ಸ್ಥಳೀಯರಿಗೆ ಬಂದಿದೆ. ತಿಪ್ಪೆ ಗುಂಡಿಗಳಾಗ್ತಿದೆ ಬಾಗಲಕೋಟೆ ನವನಗರದ ರಸ್ತೆಗಳು. ಅಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಯಾವ ವಾಹನ ಕೂಡ ಬರ್ತಾ ಇಲ್ಲ. ಏನ್ ಮಾಡ್ತಾ ಇದೆ ನಗರಸಭೆ ಅಧಿಕಾರಿಗಳು? ಏನ್ ಮಾಡ್ತಿದ್ದಾರೆ? ಇಂಥ ಪರಿಸ್ಥಿತಿ ಬಂದಿರುವಂಥದ್ದು. ಅಲ್ಲೇ ಇರ್ತಾರೆ ಜನತೆ, ಅದೇ ರಸ್ತೆಯಲ್ಲಿ. ರಸ್ತೆನಾ ಅಥವಾ ತಿಪ್ಪೆ ಗುಂಡೆನಾ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ. ಒಂದು ವಾಹನ ಬರ್ತಾ ಇಲ್ಲ ಕಸ ವಿಲೇವಾರಿ ಮಾಡೋದಕ್ಕೆ, ಕಸವನ್ನು ತಗೊಂಡೋಗೋಕೆ ಅಂದಾಗ ಅಲ್ಲಿನ ಜನ ಏನ್ ಮಾಡ್ತಾರೆ? ಅವರೇ ತಗೊಂಡೋಗಿ ವಾಹನ ಹುಡುಕೊಂಡು ಮಾಡೋಕ್ಕಾಗತ್ತಾ? ಅಲ್ಲಿ ಎಲ್ಲಿ ರಸ್ತೆ ಅಡ್ಡ ಸಿಗುತ್ತೋ ಅಲ್ಲಿ ತಗೊಂಡೋಗಿ ಹಾಕ್ತಾರೆ. ಮತ್ತೆ ಅದೇ ರಸ್ತೆಯಲ್ಲಿ ಅವ್ರು ಓಡಾಡ್ಬೇಕು ಅಂತ ಪರಿಸ್ಥಿತಿ ಬಂದಿರುವಂಥದ್ದು. ಜಿಲ್ಲಾ ಕ್ರೀಡಾಂಗಣ ಇದೆ, ಅದ್ರ ಅಕ್ಕಪಕ್ಕ ಗಬ್ಬುನಾಥ. ಹೆಸರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ನೋಡಕ್ಕೆ ಆಗ್ತಾ ಇಲ್ಲ ಅಲ್ಲಿನ ಜನ ಯಾವ ರೀತಿ ಇರ್ತಾರೆ ಇಂಥ ಪರಿಸ್ಥಿತಿಲಿ ಅಂತ ಹೇಳ್ಬೋದು ಈ ಕಸದ ರಾಶಿಯಲ್ಲಿ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಈಗ ಬಾಗಲಕೋಟೆ ನಗರ ಒಂದು ರೀತಿಯಾಗಿ ನವನಗರ ಆದ ಮೇಲೆ ಒಂದು ಚಂಡೀಗಢ ಮಾದರಿಯಲ್ಲಿ ನವನಗರವನ್ನ ಮಾಡಿದ್ರು. ಈ ಇರ್ತಕ್ಕಂಥ ನವನಗರ ಈಗ ಚಂಡೀಗಢ ಮಾದರಿ ಹೋಗಿ ಚರಂಡಿ ನಗರಿ ಆಗುವಂತಹ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೆಂದರಲ್ಲಿ ಸಾಕಷ್ಟು ಕಸದ ರಾಶಿಯನ್ನ ಕಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಒಂದು ರೀತಿಯಾಗಿ ಇರ್ತಕ್ಕಂಥ ಬಿಟಿಡಿ ಆಗಿರ್ಬೋದು ಮತ್ತು ನಗರಸಭೆ ಆಗಿರ್ಬೋದು, ಇಬ್ಬರು ಕೂಡ ಒಂದು ಕಸದ ಏನು ವಾಹನವನ್ನು ಬಾರದ ಹಿನ್ನೆಲೆಯಲ್ಲಿ ಕೂಡ ಇರ್ತಕ್ಕಂಥ ಮನೆಯವರು ಎಲ್ಲೇ ಬೇಕಾದಲ್ಲಿ ಒಂದು ಕಸವನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಕೂಡ ಒಂದು ಸಾಂಕ್ರಾಮಿಕ ರೋಗಕ್ಕೆ ಸಾಕಷ್ಟು ತುತ್ತಾಗುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾಗಲಕೋಟೆ ಅಂಬೇಡ್ಕರ್ ಏನು ಸ್ಟೇಡಿಯಂ ಇದೆ ಅದ್ರ ಹಿಂದ್ಗಡೆ ನೋಡಿದ್ರೆ ಕಸದ ರಾಶಿಯೇ ಕಂಡು ಬರ್ತಾ ಇದೆ. ಸಾಕಷ್ಟು ದನಕರುಗಳು ಅಲ್ಲಿ ಒಂದು ರೀತಿಯಾಗಿ ಕಸದವನ್ನ ಒಂದು ಬೇರ್ಪಡಿಸುವಂತ ಇದು ಮಾಡುವಂತ ಸಾಕಷ್ಟು ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಇದನ್ನ ಒಂದು ರೀತಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅನ್ನೋದು ಸಾಕಷ್ಟು ಸಾರ್ವಜನಿಕರ ಮಾತಾಗಿದೆ ಅಂತ ಹೇಳ್ಬೋದು. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮುರುಗೇಶ್. ಪ್ರತಿನಿತ್ಯ ಈ ರೀತಿಯಾದಂತಹ ಪರಿಸ್ಥಿತಿನಲ್ಲಿ ಅಲ್ಲಿನ ಜನತೆ ಬದುಕುವಂತ ಪರಿಸ್ಥಿತಿ ಬಂದಿದೆಯಲ್ಲ, ಹಾಗಿದ್ರೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಒಂದು ಕಸ ವಿಲೇವಾರಿ ಮಾಡೋದಕ್ಕೆ ಒಂದು ವಾಹನ ಕಳಿಸಿದ್ರೆ ಸಾಕು, ಅವರೇ ಬಂದಿದ್ದನ್ನ ಎತ್ಕೊಂಡು ಹೋಗ್ತಾರಾ? ಇಲ್ಲ. ಕಸ ವಿಲೇವಾರಿ ಮಾಡೋದಕ್ಕೆ ಅಂತ ಯಾರನ್ನ ನಿರ್ಮಿಸ್ಬೇಕು, ಅವರನ್ನ ನೇಮಕ ಮಾಡಬೇಕು. ಅವ್ರು ಬಂದು ಪ್ರತಿನಿತ್ಯ ಅವ್ರ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಅಷ್ಟು ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಯಾಕೆ ಅಧಿಕಾರ, ಏನ್ ಮಾಡ್ತಿದ್ದಾರೆ ನಗರಸಭೆ ಅಧಿಕಾರಿಗಳು ಅಂತ ಇಂಥ ಪರಿಸ್ಥಿತಿ. ಕ್ರೀಡಾಂಗಣ ಇದೆ, ಕ್ರೀಡಾಂಗಣದ ಅಕ್ಕಪಕ್ಕ ಕೂಡ ಇದೇ ಪರಿಸ್ಥಿತಿ ಇದೆ. ಅಲ್ಲಿ ಹೋಗಿ ಅಭ್ಯಾಸ ಮಾಡುವಂಥವ್ರಾಗಿರ್ಬೋದು, ಏನ್ ಮಾಡ್ಬೇಕಾಗಿದ್ರೆ? ಏನಾದ್ರೂ ಆ ಸ್ಮೆಲ್ಲು ಅಥವಾ ತಿಪ್ಪೆ ಗುಂಡಿಯಲ್ಲಿ ಓಡಾಡುವಂಥವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಕಸದ ರಾಶಿಯನ್ನ ನೋಡ್ಕೊಂಡು ಅದರ ವಾಸನೆಯನ್ನ ಗಬ್ಬುನಾಥವನ್ನ ಹುಟ್ಕೊಂಡು ಅಲ್ಲಿನ ಜನತೆ, ಅಲ್ಲಿನ ಜಾನುವಾರುಗಳು ಓಡಾಡ್ಬೇಕು. ಇದು ನಿಜವಾಗ್ಲೂ ಕೂಡ ಒಂದು ರಸ್ತೆ ಅನ್ನುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಸದ ತಿಪ್ಪೆ ಅನ್ಬೋದು, ತಿಪ್ಪೆ ಗುಂಡಿನೇ ಇದು, ರಸ್ತೆ ಅಲ್ಲ.
ಇಲ್ಲಿನ ಜನ ಏನ್ ಮಾಡ್ತಾರೆ, ಯಾವುದೇ ಒಂದು ವಾಹನ ಬಂದಿಲ್ಲ ಅಂದಾಗ ತಗೊಂಡೋಗಲ್ಲೇ ಎಸಿತಾರೆ.